ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಘಟನೆಯನ್ನ ನಾನು ಕಣ್ಣಾರೆ ಕಂಡೆ ಎಂದು ಚಂದನ್ ಶೆಟ್ಟಿ ಹೇಳಿದ್ದಾರೆ. ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತ ಉಂಟಾಗಿ 11 ಮಂದಿ ಸಾವನ್ನಪ್ಪಿದರ ಕುರಿತು ಚಂದನ್ ಶೆಟ್ಟಿ ಮಾತನಾಡಿದ್ದು, ಗೇಟ್ ನಂಬರ್ 3ರಲ್ಲಿ ಹೋಗಲು ನನಗೆ ಪಾಸ್ ಸಿಕ್ಕಿತ್ತು. ಗೇಟ್ ನಂಬರ್ 3ಕ್ಕೆ ತಲುಪಲು ಆಗ್ಲೇ ಇಲ್ಲ. ಅಷ್ಟು ಜನ ಸೇರಿದ್ರು. ಗೇಟ್ ನಂಬರ್ 10ಕ್ಕೆ ಹೋದೆ. ಅಲ್ಲೂ ತುಂಬಾ ಜನರಿದ್ರು. ಜನರ ಮಧ್ಯೆ ಸಿಲುಕಿ ನನಗೆ ಉಸಿರಾಡಲು ಕಷ್ಟ ಆಯಿತು ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉಂಟಾದ ಕಾಲ್ತುಳಿತದಿಂದ ಹಲವರು ನಿಧನರಾಗಿದ್ದಾರೆ. ಈ ಕುರಿತಾಗಿ ಸಿನಿ ರಂಗದ ಸ್ಟಾರ್ ನಟ ನಟಿಯರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ತಾನೇ ಘಟನೆ ಬಗ್ಗೆ ನಟಿ ರಮ್ಯಾ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು. ಇದೀಗ ಕಾಂತಾರ ನಟಿ ಸಪ್ತಮಿ ಗೌಡ ಮಾತನಾಡಿ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಎಂದು ಹೇಳಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹೋಗಲು ಬಯಸಿರುವವರು ಎಚ್ಚರಿಕೆಯಿಂದ ಇರಿ. ನಾನು ಕೂಡ ಅಲ್ಲಿಗೆ ಹೋಗಿದ್ದೆ. ಅನುಮತಿ ಇದ್ರೂ ಕೂಡ ನಾವು ಕ್ರೀಡಾಂಗಣದ ಒಳಗೆ ಹೋಗಲು ಸಾಧ್ಯವಾಗಲಿಲ್ಲ ಎಂದು ಸಪ್ತಮಿ ಗೌಡ ಪೋಸ್ಟ್ ಮಾಡಿದ್ದಾರೆ. ನಟ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ಇಂದು ರಿಲೀಸ್ ಆಗಿದೆ. ಆದರೆ ಈ ಚಿತ್ರ ಕರ್ನಾಟಕದಲ್ಲಿ ಈಗಾಗಲೇ ತಾತ್ಕಾಲಿಕವಾಗಿ ಬ್ಯಾನ್ ಆಗಿದೆ. ಕೋರ್ಟಿನ ಮುಂದಿನ ಆದೇಶದವರೆಗೂ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಈ ಮಧ್ಯೆ ಕಮಲ್ ಹಾಸನ್ಗೆ ಬೆಂಗಳೂರಿಗರ ನೆನಪಾಗಿದೆ. ಹೌದು, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತದ ಬಗ್ಗೆ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಹೃದಯ ವಿದ್ರಾವಕ ದುರಂತ ನಡೆದಿದೆ. ಈ ಘಟನೆಯಿಂದ ತೀವ್ರ ದುಃಖಿತನಾಗಿದ್ದಾನೆ. ಈ ದುಃಖದ ಕ್ಷಣದಲ್ಲಿ ಸಂತ್ರಸ್ತರ ಕುಟುಂಬಗಳಿಗೆ ನಾನು ಮಿಡಿತೇನೆ. ಗಾಯಾಳುಗಳು ಬೇಗ ಚೇತರಿಸಿಕೊಳ್ಳಲಿ ಎಂದು ಕಮಲ್ ಹಾಸನ್ ಪೋಸ್ಟ್ ಮಾಡಿದ್ದಾರೆ. ಈ ಎಕ್ಸ್ ಪೋಸ್ಟ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಕಾಲಿವುಡ್ ಸ್ಟಾರ್ ನಟ ಅಜಿತ್ ಕುಮಾರ್ ಸಿನಿಮಾದ ಜೊತೆಗೆ ಕಾರ್ ರೇಸ್ನಲ್ಲೂ ಸಹ ಉತ್ಸಾಹವಿದೆ. ಸಿನಿಮಾ ಅವರ ವೃತ್ತಿಯಾದ್ರೆ ಕಾರ್ ರೇಸ್ ಅವರ ಪ್ರವೃತ್ತಿ. ಎರಡಕ್ಕೂ ಅಜಿತ್ ಸಮಯ ನೀಡ್ತಾರೆ. ದುಡಿದ ಹಣದಲ್ಲಿ ದುಬಾರಿ ಕಾರ್ಗಳನ್ನ ಖರೀದಿ ಮಾಡುವುದು ಇವರ ಹವ್ಯಾಸ. ಇದೀಗ ಅವರ ಕಾರ್ ಸಂಗ್ರಹಕ್ಕೆ ಇನ್ನೊಂದು ಐಷಾರಾಮಿ ಕಾರ್ ಸೇರ್ಪಡೆಯಾಗಿದೆ. ಹೌದು, ಅಜಿತ್ ಮೇಕ್ಲೆರೇನೆ ಸೆನ್ನಾ ಕಾರನ್ನ ಖರೀದಿಸಿದ್ದಾರೆ. ಆದರೆ ಇದರ ಬೆಲೆ ಬರೋಬ್ಬರಿ 6.75 ಕೋಟಿ ರೂಪಾಯಿ. ಈ ಕಾರ್ ಲಿಮಿಟೆಡ್ ಎಡಿಷನ್ ಹಾಗೂ ಎಕ್ಸ್ಕ್ಲೂಸಿವ್ ಎಡಿಷನ್. ಇದರಿಂದ ಮೇಕ್ಲೆರೇನ್ ಸೆನ್ನಾ ಕಾರಿನ ಬೆಲೆ ಇಷ್ಟು ದುಬಾರಿಯಾಗಿದೆ. ಅಜಿತ್ ಅವರ ಮ್ಯಾನೇಜರ್ ಸುರೇಶ್ ಚಂದ್ರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾರಿನ ಫೋಟೋವೊಂದನ್ನು ಹಂಚಿಕೊಂಡಿದ್ದು, ಅಜಿತ್ ಕುಮಾರ್ ಅವರು ಹೆಮ್ಮೆಯಿಂದ ಮೇಕ್ಲೆರೇನ್ ಸೆನ್ನಾ ಕಾರಿನ ಎದುರು ನಿಂತು ಪೋಸ್ ನೀಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಕನ್ನಡದಿಂದ ತೆಲುಗಿಗೆ ಹಾರಿ ಅಲ್ಲಿ ಸ್ಟಾರ್ ನಟಿಯಾಗಿ ಗುರುತಿಸಿಕೊಂಡಿದ್ರು. ಬಳಿಕ ಬಾಲಿವುಡ್ ಅಲ್ಲಿಯೂ ಸ್ಟಾರ್ ರೀತಿ ಮಿಂಚುತ್ತಿದ್ದಾರೆ. ರಶ್ಮಿಕಾ ಮಂದಣ್ಣ ಒಂದರ ಹಿಂದೆ ಒಂದರಂತೆ ಸತತ 2 ಬ್ಲಾಕ್ ಬಸ್ಟರ್ ಹಿಂದಿ ಸಿನಿಮಾಗಳನ್ನ ನೀಡಿದ್ರು. ಅದರ ಬೆನ್ನಲ್ಲೇ ಸ್ಟಾರ್ ನಟ ಸಲ್ಮಾನ್ ಖಾನ್ ಜೊತೆಗೆ ನಟಿಸುವ ಅವಕಾಶವನ್ನ ಬಾಚಿಕೊಂಡಿದ್ರು. ಆದರೆ ಸಲ್ಮಾನ್ ಜೊತೆಗೆ ನಟಿಸಿದ ಸಿಕಂದರ್ ಸಿನಿಮಾ ಹಿಟ್ ಎನಿಸಿಕೊಳ್ಳಿಲ್ಲ. ಇದೀಗ ರಶ್ಮಿಕಾಗೆ ಮತ್ತೊಂದು ಒಳ್ಳೆಯ ಬಾಲಿವುಡ್ ಸಿನಿಮಾ ಅವಕಾಶ ಹರಿಸಿ ಬಂದಿದೆ. ಕಾಕ್ಟೇಲ್ 2 ಸಿನಿಮಾ ನಿರ್ಮಾಣ ಆಗ್ತಾ ಇದ್ದು, ಈ ಸಿನಿಮಾದಲ್ಲಿ ರಶ್ಮಿಕಾಗೆ ನಾಯಕಿಯ ಪಾತ್ರ ದೊರೆತಿದೆ. ಲವ್ ರಂಜನ್ ಕಾಕ್ಟೇಲ್ 2 ಸಿನಿಮಾ ನಿರ್ದೇಶಿಸಲಿದ್ದು, ಮ್ಯಾಡ್ಲಾಕ್ನ ವಿಜಯನ್ ಅವರು ಬಂಡವಾಳ ಹೂಡ್ತಿದ್ದಾರೆ. ಮೊದಲ ಕಾಕ್ಟೇಲ್ ರೀತಿಯೇ ಕಾಕ್ಟೇಲ್ 2 ಸಿನಿಮಾ ಸಹ ತ್ರಿಕೋನ ಪ್ರೇಮಕತೆಯುಳ್ಳ ಸಿನಿಮಾ ಆಗಲಿದೆ. ರಶ್ಮಿಕಾ ಮಂದಣ್ಣ ಸಂಸ್ಕಾರವಂತ ಯುವತಿಯ ಪಾತ್ರದಲ್ಲಿ ನಟಿಸಲಿದ್ದಾರೆ.